ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्मा तस्मै श्री गुरवे नमः। ॐ गजाननपद्मार्कं गजाननमहर्निशम् अनेकदन्तं भक्तानाम् एकदन्तमुपास्महे एकदन्तमुपास्महे। ॐ अखिलाण्डकोटिब्रह्माण्डनायकी पराशक्ति श्रीरमादेव्यै नमः। सर्वचैतन्यरूपां तामाद्यां विद्यां च धीमहि बुद्धिं यो न प्रचोदयात्। स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। जननीं शारदां देवीं रामकृष्णं जगद्गुरुं पादपद्मे तयोः प्रणमामि मुहुर्मुहुः प्रणमामि मुहुर्मुहुः। जय श्री गुरु महाराज जी की जय। जय श्री शारदा माता की जय। जय श्री स्वामी विवेकानंद महाराज जी की जय। जय श्री चामुंडेश्वरी माता की जय। तबला ವಂದಿಪೆ ನಿನಗೆ ಗಣನಾಥ ಗಣನಾಥ ವಂದಿಪೆ ನಿನಗೆ ಗಣನಾಥ ಗಣನಾಥ ವಂದಿಪೆ ನಿನಗೆ ಗಣನಾಥ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಮೊದಲ್ ಬಂದ ವಿಘ್ನಗಳ ಕಳೆ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ ಗಣನಾಥ ವಂದಿಪೆ ನಿನಗೆ ಗಣನಾಥ ಗಣನಾಥ ಮಂಗಳಮೂರುತಿ ಗುರು ರಂಗವಿಠಲನ ಪಾದ ಮಂಗಳಮೂರುತಿ ಗುರು ರಂಗವಿಠಲನ ಪಾದ ಹಿಂಗದೆ ಭಜಿಸುವೆನು ಗಣನಾಥ ಹಿಂಗದೆ ಭಜಿಸುವೆನು ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ ಗಣನಾಥ ವಂದಿಪೆ ನಿನಗೆ ವಂದಿಪೆ ನಿನಗೆ ಮೊದಲ್ ವಂದಿಪೆ ನಿನಗೆ ಮೊದಲ್ ವಂದಿಪೆ ನಿನಗೆ ಗಣನಾಥ। ಸಿದ್ಧಿವಿನಾಯಕ ಸ್ವಾಮಿ ಕಿ ಜೈ। ಮುತ್ತು ಬಂದಿದೆ ಕೇರಿಗೆ ಜನರೆಲ್ಲ ಕೇಳಿ ಮುತ್ತು ಬಂದಿದೆ ಕೇರಿಗೆ ಜನರೆಲ್ಲ ಕೇಳಿ
ಥಳಿಸುವ ಮುತ್ತು ಕಮಲ ನೇತ್ರದ ಮುತ್ತು ಥಳಿಸುವ ಮುತ್ತು ಕಮಲ ನೇತ್ರದ ಮುತ್ತು ಕಲುಷ ಪರ್ವತಗಿದು ಕುಲಿಶವಾಗಿ ಮುತ್ತು ಹಲಧರಾನುಜನೆಂಬ ಪವಿತ್ರ ನಾಮದ ಮುತ್ತು ಒಲಿದು ಭಜಿ ಪರಭವ ತರಿದು ಕಾಯುವ ಮುತ್ತು ಒಲಿದು ಭಜಿ ಪರಭವ ತರಿದು ಕಾಯುವ ಮುತ್ತು ಮುತ್ತು ಬಂದಿದೆ ಕೇರಿಗೆ ಜನರೆಲ್ಲ ಕೇಳಿ ಮುತ್ತು ಬಂದಿದೆ ಕೇರಿಗೆ ಮುತ್ತು ಬಂದಿದೆ ಕೇರಿಗೆ ಮುತ್ತು ಬಂದಿದೆ ಕೇರಿಗೆ. ಭಕ್ತ ಕನಕದಾಸರ ಬಹಳ ಅಪರೂಪದ ಕೀರ್ತನೆ ಇದು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮನು ಈ ಮಾಯಾ ಪ್ರಪಂಚವೆಂಬ ಕೇರಿಗೆ ಬಂದಾಗ ಆತನು ತೋರುವ ಲೀಲೆಗಳು ಅದೆಂಥವರನ್ನು ಸೆಳೆಯುತ್ತದೆ. ಅದಕ್ಕಾಗಿಯೇ ಕರ್ಷಯತೀತಿ ಕೃಷ್ಣ ಅಂದರೆ ಮಾನವರು ಮಾತ್ರವಲ್ಲ, ಸಾಮಾನ್ಯ ಪ್ರಾಣಿ ಪಕ್ಷಿಗಳು ಕೂಡ ಭಗವಂತನ ದಿವ್ಯ ಪ್ರೇಮದ ಸೆಳೆತಕ್ಕೆ ಒಳಗಾಗಿವೆ. ಭಗವಾನ್ ಶ್ರೀ ರಾಮಕೃಷ್ಣ ಪರಮಹಂಸರು ಹೇಳುತ್ತಾರೆ, ಭಗವಂತನ ಅವತಾರವೆಂದರೆ ಅದು ಊರಿಗೆ ಮಹಾಪೂರ ಬಂದಂತೆ. ಹೇಗೆ ಊರಿಗೆ ನೆರೆ ಬಂದಾಗ ಊರಿನ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳು ಕೂಡ ಉಕ್ಕಿ ಹರಿಯುತ್ತವೆಯೋ, ಹಾಗೆಯೇ ಭಗವಂತನ ಅವತಾರವಾದಾಗ ಸಾಮಾನ್ಯರಲ್ಲಿ ಸಾಮಾನ್ಯರು ಕೂಡ ಉದ್ಧಾರವಾಗಿ ಹೋಗುತ್ತಾರೆ ಎಂದು ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನಲ್ಲ, ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ಮೇ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಹೇ ಅರ್ಜುನ, ನನ್ನ ಜನ್ಮವು ಕರ್ಮವು ದಿವ್ಯವಾದದ್ದು. ಇದನ್ನು ಯಾರು ತತ್ವತಃ ತಿಳಿಯುತ್ತಾರೋ ಅವರಿಗೆ ಮತ್ತೆ ಜನ್ಮವಿಲ್ಲ, ಅವರು ಮುಕ್ತರಾಗುತ್ತಾರೆ ಎಂದು. ಅದಕ್ಕಾಗಿಯೇ ಕನಕದಾಸರು ಹೇಳಿದ್ದು, ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸೆರಗಿನಲ್ಲಿ ಮುತ್ತು ಬಂದಿದೆ ಕೇರಿಗೆ ಜನರೆಲ್ಲ ಕೇಳಿ. ಜ್ಞಾನವೆಂಬ ದಾರದಲ್ಲಿ ಪೋಣಿಸಿ ನೋಡುವ ಮುತ್ತು, ಜ್ಞಾನವೆಂಬ ದಾರದಲ್ಲಿ ಪೋಣಿಸಿ ನೋಡುವ ಮುತ್ತು, ಜ್ಞಾನಿಗಳ ಮನದಲ್ಲಿ ಮೆರೆವ ಮುತ್ತು. ಆನಂದ ತೀರ್ಥರ ಮನದೊಲಕುವ ಮುತ್ತು, ಶ್ರೀನಿಧಿ ಆದಿಕೇಶವ ಎಂಬಾಣಿ ಮುತ್ತು, ಶ್ರೀನಿಧಿ ಆದಿಕೇಶವ ಎಂಬಾಣಿ ಮುತ್ತು. ಮುತ್ತು ಬಂದಿದೆ ಕೇರಿಗೆ ಜನರೆಲ್ಲ ಕೇಳಿ, ಮುತ್ತು ಬಂದಿದೆ ಕೇರಿಗೆ ಮುತ್ತು ಬಂದಿದೆ ಕೇರಿಗೆ ಮುತ್ತು ಬಂದಿದೆ ಕೇರಿಗೆ. ಮನಸ್ಸೆಂಬ ಸೆರಗಿನಲ್ಲಿ ಭಗವಂತನ ಲೀಲೆಗಳನ್ನು ಬಿಗಿಯಾಗಿ ಕಟ್ಟಿಕೊಳ್ಳೋಣ ಎನ್ನುತ್ತಾರೆ. ದಿವ್ಯ ಮಾತೆ ಶ್ರೀ ರಮಾದೇವಿಯವರು ಹೇಳುತ್ತಾರೆ, ದೇವರ ಅವತಾರವೆಂದರೆ ಅದು ಕೃಪೆಯೇ ಸಗುಣ ರೂಪವನ್ನು ಧರಿಸಿ ಬಂದಂತೆ. ಅದೊಮ್ಮೆ ಅಕ್ಬರ್ ಬಾದಶಾಹ ಬೀರ್ಬಲ್ನಲ್ಲಿ ಪ್ರಶ್ನಿಸುತ್ತಾನಂತೆ, ಅಲ್ಲ, ಧರ್ಮ ಪ್ರಸಾರಕ್ಕಾಗಿ ಇಷ್ಟೆಲ್ಲ ಮಠ ಮಂದಿರಗಳಿವೆ, ಸಾಧು ಸಂತರಿದ್ದಾರೆ, ಮಹರ್ಷಿಗಳಿದ್ದಾರೆ, ಆದರೂ ಸಹ ಧರ್ಮೋದ್ಧಾರಕ್ಕಾಗಿ ಭಗವಂತನೇ ಯಾಕೆ ಅವತಾರವೆತ್ತಿ ಬರಬೇಕು ಎಂದು. ಆಗ ಬೀರ್ಬಲ್ ಹೇಳುತ್ತಾನೆ, ಜಹಾಪನ, ನಿಮ್ಮ ಈ ಪ್ರಶ್ನೆಗೆ ನಾನು ಈಗ ಉತ್ತರವನ್ನು ನೀಡುವುದಿಲ್ಲ, ಮುಂದೊಂದು ದಿನ ಸರಿಯಾದ ಸಂದರ್ಭ ಬಂದಾಗ ಇದಕ್ಕೆ ಉತ್ತರವನ್ನು ನೀಡುತ್ತೇನೆ ಎಂದು. ಕೆಲವು ದಿನಗಳು ಕಳೆದವು. ಅಕ್ಬರ್ ಹಾಗೂ ಬೀರ್ಬಲ್ ಅದೊಂದು ದಿನ ಯಮುನಾ ತಟದಲ್ಲಿ ಅಂಗರಕ್ಷಕರೊಂದಿಗೆ ಸೈನಿಕರೊಂದಿಗೆ ವಾಯುವಿಹಾರ ಮಾಡುತ್ತಾ ಇದ್ದಾರೆ. ಆಗ ಅಕ್ಬರ್ ನೋಡುತ್ತಾನೆ, ಆ ನದಿಯಲ್ಲಿ ಒಂದು ತೆಪ್ಪದಲ್ಲಿ ತನ್ನ ಮಗು ಅಂತಃಪುರದ ಓರ್ವ ದಾಸಿಯೊಂದಿಗೆ ಆಟವಾಡುತ್ತಾ ಇತ್ತು. ಆಗ ಅಕ್ಬರ್ ನೋಡುತ್ತಾ ಇದ್ದಂತೆ ಆ ಮಗು ಆ ತಪ್ಪಿ ನೀರಿಗೆ ಬಿದ್ದೇ ಬಿಟ್ಟಿತು.
ಇದನ್ನು ಕಂಡ ಅಕ್ಬರ್ ಒಂದು ಕ್ಷಣವೂ ಯೋಚಿಸದೆ ಉಟ್ಟ ಬಟ್ಟೆಯಲ್ಲಿಯೇ ಧಾವಿಸಿ ಹೋಗಿ ನೀರಿಗೆ ಧುಮುಕಿದ್ದಾನೆ. ನೀರಿಗೆ ಧುಮುಕಿ ತನ್ನ ಮಗನನ್ನು ಮೇಲೆತ್ತಿಕೊಂಡು ಬಂದು ದಡದಲ್ಲಿ ಮಲಗಿಸುತ್ತಾನೆ. ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುತ್ತಾನೆ. ಬಳಿಕ ಆ ದಾಸಿಯನ್ನು ಕರೆದು ಕೋಪದಿಂದ ಇನ್ನೇನು ಶಿಕ್ಷೆಯನ್ನು ವಿಧಿಸಬೇಕು ಎನ್ನುವಷ್ಟರಲ್ಲಿ ಬೀರ್ಬಲ್ ಬಂದಿದ್ದಾನೆ. ಹೇಳುತ್ತಾನೆ, ಜಹಾಪನ, ಇದರಲ್ಲಿ ಆಕೆಯದ್ದೇನೂ ತಪ್ಪಿಲ್ಲ. ಇಂತಹ ಅಪಾಯಕಾರಿ ಕೃತ್ಯವನ್ನು ಮಾಡಲು ನಾನೇ ಆಕೆಗೆ ಸೂಚನೆಯನ್ನು ನೀಡಿದ್ದೆ. ಆಕೆ ನಾನು ನೀಡಿದಂತಹ ಸೂಚನೆಯಂತೆ ನಡೆದಿದ್ದಾಳೆ. ಆಕೆಯದ್ದೇನೂ ತಪ್ಪಿಲ್ಲ. ಹೌದೇ, ಯಾಕೆ ಹೀಗೆ ಮಾಡಿದೆ ಎಂದು ಕೇಳಿದಾಗ ಬೀರ್ಬಲ್ ಹೇಳ್ತಾನೆ, ಜಹಾಪನ, ಹಿಂದೊಮ್ಮೆ ನೀವು ನನ್ನಲ್ಲಿ ಪ್ರಶ್ನೆ ಕೇಳಿದ್ದೀರಿ. ಇಷ್ಟೆಲ್ಲ ಮಠ ಮಂದಿರಗಳಿವೆ, ಮಹರ್ಷಿಗಳಿದ್ದಾರೆ, ಸಾಧು ಸಂತರಿದ್ದಾರೆ, ಆದರೂ ಸಹ ಧರ್ಮೋದ್ಧಾರಕ್ಕಾಗಿ ಭಗವಂತನೇ ಯಾಕೆ ಬರಬೇಕು ಎಂದು. ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳುತ್ತೇನೆ. ಅಲ್ಲ, ನಿಮ್ಮ ಜೊತೆಗೆ ಇಷ್ಟೆಲ್ಲ ಅಂಗರಕ್ಷಕರಿದ್ದರು, ಸೈನಿಕರಿದ್ದರು, ನಾನೂ ಸಹ ಇದ್ದೆ. ನೀವೊಂದು ಆದೇಶವನ್ನು ನೀಡಬಹುದಿತ್ತಲ್ಲ, ಹೋಗಿ ನನ್ನ ಮಗನನ್ನು ಕಾಪಾಡಿ ಎಂದು. ಯಾಕೆ ಕೊಡಲಿಲ್ಲ? ಯಾಕೆ ನೀವೇ ಉಟ್ಟ ಬಟ್ಟೆಯಲ್ಲಿ ಹೋಗಿ ನಿಮ್ಮ ಮಗನನ್ನು ಕಾಪಾಡಿದ್ದೀರಿ? ಆಗ ಅಕ್ಬರ್ ಹೇಳುತ್ತಾನೆ, ಯಾಕೆಂದರೆ ಅದು ನನ್ನ ಮಗು ನನ್ನ ಕಣ್ಣ ಮುಂದೆ ನೀರಿನಲ್ಲಿ ಬಿದ್ದು ತೊಳಲಾಡುತ್ತಾ ಇರಬೇಕಾದರೆ ತಂದೆಯಾದಂತಹ ನಾನು ಹೇಗೆ ತಾನೇ ಸುಮ್ಮನಿರಲು ಸಾಧ್ಯ? ಅದಕ್ಕಾಗಿ ನಾನೇ ಹೋದೆ. ಬೀರ್ಬಲ್ ಹೇಳ್ತಾನೆ, ಜಹಾಪನ, ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ. ಈ ಜಗತ್ತು ಎನ್ನುವಂತಹದ್ದು ಭಗವಂತನ ಆಲಯ. ಆತ ನಮಗೆಲ್ಲರಿಗೂ ತಂದೆಯಾಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ. ಹೀಗಿರುವಾಗ ಆತನ ಮಕ್ಕಳಾದಂತಹ ನಾವು ಅಜ್ಞಾನದ ಕಡಲಲ್ಲಿ ಬಿದ್ದು ತೊಳಲಾಡುತ್ತಾ ಇರಬೇಕಾದರೆ ತಂದೆಯಾದಂತಹ ಆತ ಸುಮ್ಮನಿರಲು ಸಾಧ್ಯವೇ? ನಮ್ಮ ಉದ್ಧಾರಕ್ಕಾಗಿ ಆತ ಕೆಳಗಿಳಿದು ಬರಲೇಬೇಕು ಎಂದು. ಮಾನವತೆಯ ಉದ್ಧಾರ ಹಾಗೂ ಧರ್ಮ ಸಂಸ್ಥಾಪನೆ, ಈ ಎರಡು ಕಾರ್ಯಗಳಿಗಾಗಿ ಭಗವಂತ ಅವತಾರವೆತ್ತಿ ಬರುತ್ತಾನೆ. ಸಂತ ತುಕಾರಾಮರು ಹೇಳುತ್ತಾರೆ, ಭಗವಂತ ಯಾರಿಗಾಗಿ ಅವತಾರವೆತ್ತುತ್ತಾನೆ ಗೊತ್ತೇ? ಆಮಾಸಾಠಿ ಅವತಾರ ಮತ್ಸ್ಯ ಕೂರ್ಮಾದಿ ಸೂಕರ ಮೋಹೆ ಧಾವ ಗಾಲಿ ಪಾನ ನಾವಗೇದ ಪಂಢರಿ ರಾಣ. ಭಗವಂತ ಮತ್ಸ್ಯ ಕೂರ್ಮಾದಿ ಅವತಾರಗಳನ್ನು ಯಾಕೆ ತಿಳಿಯುತ್ತಾನೆ ಎಂದರೆ ನಮಗೋಸ್ಕರ, ನಮ್ಮಂತಹ ಭಕ್ತರಿಗೋಸ್ಕರ. ಅಂತಹ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ನಮ್ಮ ಉದ್ಧಾರಕ್ಕಾಗಿ ನಮಗೋಸ್ಕರ ಅವತಾರವೆತ್ತಿ ಬಂದಾಗ ತೋರಿದಂತಹ ಕೆಲವೊಂದು ಲೀಲೆಗಳನ್ನು ಅನುಸಂಧಾನ ಮಾಡೋಣ. ಕಥಾ ಪ್ರಾರಂಭಕ್ಕೆ ಮೊದಲು ಎಲ್ಲರೂ ಸೇರಿ ಭಜನೆಯನ್ನು ಹಾಡೋಣ. ಎಲ್ಲರೂ ನನ್ನೊಂದಿಗೆ ಹಾಡಬೇಕೆಂದು ವಿನಂತಿಸುತ್ತೇನೆ. ಪರಮಹಂಸ ರಾಮಕೃಷ್ಣ ಜಯತು ಜಯತು ಸರ್ವದಾ.
तस्य हानिमभित परिदृश्य शीघ्रम् कामार पुष्कर इति प्रथिते समृद्धे ग्रामेषु विप्रसदने ह्यभिजात देवा श्रीरामकृष्ण भगवन् शरणं प्रपद्ये श्रीरामकृष्ण भगवन् शरणं प्रपद्ये. ಉಪನಿಷತ್ತುಗಳಿಂದಲೂ ಮಹರ್ಷಿಗಳಿಂದಲೂ ಆಚಾರ್ಯರಿಂದಲೂ ಪ್ರಣೀತವಾದ ಸನಾತನ ಧರ್ಮ ತನ್ನ ಅಂತಃಸತ್ವವನ್ನು ಮರೆತು ಭಾರತೀಯರು ಮೇಲ್ಜಾತಿ ಕೀಳ್ಜಾತಿ ಶೈವ ವೈಷ್ಣವ ಶ್ರೀಮಂತ ಬಡವ ಎಂಬ ಭೇದಗಳಿಂದ ಪರಸ್ಪರ ಕಚ್ಚಾಟವಾಡುತ್ತಿದ್ದ 19ನೇ ಶತಮಾನದ ಪ್ರಾರಂಭದ ಕಾಲ. ರಾಷ್ಟ್ರಕವಿ ಕುವೆಂಪುರವರು ಬರೆದಂತೆ ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು ಭಾರತೀಯರು ತಮ್ಮ ಧ್ಯೇಯವ ಮರೆತು ಮಲಗಿರಲು. ಹುಲುಸಾಗಿ ಬೆಳೆದು ಹಬ್ಬಿದ್ದ ಗದ್ದೆಗಳ ಸಾಲು, ತಾಲ ಹಿಂತಾಲ ಖರ್ಜೂರ ಮಾವಿನ ಮರಗಳು, ಕಣ್ಣಿಗೆ ತಂಪನ್ನೆರೆಯುವ ಸಂಪಾದ ತಿಳಿ ನೀರಿನ ಕೆರೆ ಕೊಳಗಳ ಗುಂಪು, ಇವುಗಳಿಂದ ಕೂಡಿದ ಬಂಗಾರದಂತಹ ಬಂಗಾಲ ಪ್ರಾಂತ್ಯದ ಸಣ್ಣದೊಂದು ಹಳ್ಳಿ ಕಾಮಾರ ಪುಷ್ಕರ ಅಥವಾ ಕಾಮಾರ ಪುಕುರ. ಜನ್ಮತಃ ಸರಳಮನಸ್ಕನೂ ಸತ್ಯನಿಷ್ಠನೂ ಈಶ್ವರ ಭಕ್ತನೂ ಆಗಿದ್ದಂತಹ ಖುದಿರಾಮ ಚಟ್ಟೋಪಾಧ್ಯಾಯರು ಸುಳ್ಳು ಸಾಕ್ಷಿಯನ್ನು ನೀಡಲಾಗದೆ ಶ್ರೀಮಂತನೊಬ್ಬನ ಕೋಪಕ್ಕೆ ಗುರಿಯಾಗಿ ತನ್ನ ಪೂರ್ವಜರ ಸರ್ವ ಸಂಪತ್ತನ್ನು ಕಳೆದುಕೊಂಡಿದ್ದಾನೆ. ಇದೀಗ ಮಿತ್ರನೊಬ್ಬನ ಸೌಜನ್ಯದಿಂದ ಕಾಮಾರಪುಕರಕ್ಕೆ ಬಂದು ತನ್ನ ಸಂಸಾರವನ್ನು ಹೂಡಿದ್ದಾನೆ. ಆತನ ಪತ್ನಿ ಚಂದ್ರಮಣಿ ದೇವಿಯವರು ಸಹ ಪತಿಯಂತೆ ಪವಿತ್ರ ಚರಿತ್ರೆಯುಳ್ಳವಳಾಗಿದ್ದಳು. 1835ನೇ ಇಸವಿಯಲ್ಲಿ ಅದೊಮ್ಮೆ ಖುದಿರಾಮ ದಂಪತಿಗಳು ಗಯಾ ಕ್ಷೇತ್ರಕ್ಕೆ ಯಾತ್ರೆಗೆಂದು ಹೋದಾಗ ಅವರಿಗೊಂದು ವಿಶಿಷ್ಟವಾದ ಅನುಭವವಾಯಿತು. ಕಂಡನ ಕನಸಿನಲ್ಲಿ ಗೋವಿಂದನ, ಕಂಡನ ಕನಸಿನಲ್ಲಿ ಗೋವಿಂದನ, ಕಂಡನ ಕನಸಿನಲ್ಲಿ ಕನಕರತ್ನದ ಮಣಿಯ. ನಂದನ ಕಂದ ಮುಕುಂದನ ಚರಣವ ಕಂಡನ ಕನಸಿನಲ್ಲಿ ಗೋವಿಂದನ, ಕಂಡನ ಕನಸಿನಲ್ಲಿ. ವಿಷ್ಣುಪಾದವನ್ನು ಕಂಡಿದ್ದಾನೆ. ಇರುಳು ಕನಸಿನಲ್ಲಿ ತೇಜೋಮೂರ್ತಿಯೊಂದು ಕಾಣಿಸಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ನಾನು ನಿನ್ನ ಮನೆಯಲ್ಲಿ ಅವತಾರವೆತ್ತಿ ಬರುತ್ತೇನೆ ಎಂದಂತಾಯಿತು. ಅದೇ ಹೊತ್ತಿಗೆ ಚಂದ್ರಮಣಿ ದೇವಿಯವರು ಅದೊಂದು ದಿನ ಶಿವದೇವಾಲಯಕ್ಕೆ ಶಿವ ಪೂಜೆಗೆಂದು ಹೋದಾಗ ಶಿವಲಿಂಗದಿಂದ ಹೊರಟಂತಹ ಸಹಸ್ರ ಸೂರ್ಯ ಪ್ರಭೆಯ ಜ್ಯೋತಿಪುಂಜವೊಂದು ಮಿಂಚಿ ಬಂದು ತಮ್ಮ ಶರೀರದಲ್ಲಿ ಐಕ್ಯವಾದಂತಾಯಿತು. ಪತಿಯ ಬಳಿ ನಡೆದದ್ದನ್ನೆಲ್ಲ ಅರ್ಹುತ್ತಾರೆ. ಆಗ ಇದೆಲ್ಲವೂ ಆ ಈಶ್ವರನ ಕೃಪೆ ಎಂದು ಹೇಳಿ ಸತಿಯನ್ನು ಸಂತೈಸಿದ್ದಾನೆ. ಮಹಾಪುರುಷರ ಅವತರಣಾ ಸಮಯದಲ್ಲಿ ಅವರ ತಂದೆ ತಾಯಿಗಳಿಗಿಂತಹ ಅನುಪಮವಾದ ಅನುಭವಗಳಾಗುವುದು ಸಹಜ. ಮುಂದೆ ಕ್ರಿಸ್ತಶಕ 1836ನೇ ಇಸವಿ ಫೆಬ್ರವರಿ 18ನೇ ತಾರೀಕು ಫಾಲ್ಗುಣ ಮಾಸದ ಬುಧವಾರ ಶುಭ ದಿನದಂದು ಸೂರ್ಯೋದಯಕ್ಕೆ 12 ನಿಮಿಷಗಳು ಉಳಿದಿದ್ದಾಗ ಮೂಡಲ ದಿಗಂತದಲ್ಲಿ ಸೂರ್ಯನು ತನ್ನ ಅರುಣ ಕಿರಣಗಳನ್ನು ವಿತರಿಸುತ್ತಾ ಉದಯಿಸಬೇಕಾದಂತಹ ಸಂದರ್ಭ. ಅಜ್ಞಾನದ ಕತ್ತಲನ್ನು ಹೋಗಲಾಡಿಸಲೆಂದೇ ಆಧ್ಯಾತ್ಮಿಕ ಕಿರಣಗಳನ್ನು ಹೊರಹೊಮ್ಮಿಸುತ್ತಾ ಆ ಪುಟ್ಟದೊಂದು ಹಳ್ಳಿಯಲ್ಲಿ ಉದಯಿಸಿದ್ದಾನೆ ಅವತಾರ ವರಿಷ್ಠನು ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸ ಮಹಾರಾಜ್ ಜೀ ಕಿ ಜೈ. ಜನಿಸಿದ್ದಂತಹ ದಿವ್ಯ ಶಿಶುವಿಗೆ
ಜಾತಕರ್ಮಾದಿಗಳನ್ನು ಮುಗಿಸಿ ಗದಾಧರ ಎಂದು ನಾಮಕರಣ ಮಾಡಿದ್ದಾರೆ. ಪ್ರವರ್ಧಮಾನನಾಗುತ್ತಿದ್ದಾನೆ. ಇಳೆಗಿಳಿದಿಹ ದಿವ್ಯ ಕುವರ ಚಂದಿರ ಸಮಚಂದ್ರಾಸುತ, ಇಳೆಗಿಳಿದಿಹ ದಿವ್ಯ ಕುವರ ಚಂದಿರ ಸಮಚಂದ್ರಾಸುತ. ಉದಿರಾಮನ ತಪಸ್ಸಿನ ಕುಡಿಯಡೀನು ತಲಿ ನಡೆದಾಡುತ್ತ, ಕಡೆ ನೋಟದಿ ನಗೆ ಸಿಡಿಸುತ್ತ ಸೆರೆ ಹಿಡಿದನು ಸರ್ವರಮನ. ಎಲ್ಲರಿಗೂ ಆನಂದವನ್ನು ನೀಡುತ್ತಾ ಪ್ರವರ್ಧಮಾನನಾಗುತ್ತಿದ್ದಾನೆ ಗದಾಧರ. ಇಳೆಗಿಳಿದಿಹ ದಿವ್ಯ ಕುವರ ಚಂದಿರ ಸಮಚಂದ್ರಾಸುತ, ನಗೆಯ ಹೊನಲು ಹರಿಸುತ್ತ ಹಾಡುತ್ತ ನಲಿದಾಡುತ್ತ, ಕಾವ್ಯ ಕಥನ ಸ್ತೋತ್ರ ಪಠನ ನಾಟ್ಯ ನಟನ ಕಲೆ ತೋರುತ್ತ, ಇಳೆಗಿಳಿದಿಹ ದಿವ್ಯ ಕುವರ ಚಂದಿರ ಸಮಚಂದ್ರಾಸುತ, ಇಳೆಗಿಳಿದಿಹ ದಿವ್ಯ ಕುವರ, ಇಳೆಗಿಳಿದಿಹ ದಿವ್ಯ ಕುವರ, ಇಳೆಗಿಳಿದಿಹ ದಿವ್ಯ ಕುವರ ಚಂದಿರ ಸಮಚಂದ್ರಾಸುತ. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ. ಹೂವು ತನ್ನಲ್ಲಿ ಮಕರಂದವಿದೆ ಎಂದು ಜಾಹೀರಾತು ನೀಡಬೇಕಾಗಿಲ್ಲ. ತುಂಬಿಗಳು ತಮ್ಮಿಂತಾನಾಗಿ ಮಕರಂದವನ್ನರೆಸಿ ಹೂವಿನೆಡೆ ಬರುತ್ತವೆ. ಹಾಗೆಯೇ ಗದಾಧರನಲ್ಲಿದ್ದಂತಹ ದೈವಿಕ ಪ್ರತಿಭೆ ಸರ್ವರ ಮನಸ್ಸನ್ನು ಸೆಳೆದಿದೆ. ಆತನ ಸಾತ್ವಿಕ ಶಾಂತ ಸ್ವಭಾವ, ಹಾಸ್ಯ ಪ್ರವೃತ್ತಿ, ಹಾಡುವ ಕೀರ್ತನೆಗೈಯುವ ದಿವ್ಯ ಪ್ರತಿಭೆ, ಸಾಹಸಿ ಪ್ರವೃತ್ತಿ ಇವೆಲ್ಲವೂ ಆ ಊರಿನಲ್ಲಿ ಮನೆ ಮಾತಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನಲ್ಲ, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲೆಲ್ಲಿ ಅಲೌಕಿಕವಾದ ಪ್ರತಿಭೆ ಶೋಭಿಸುತ್ತವೆಯೋ ಅಲ್ಲೆಲ್ಲ ನೀನು ನನ್ನ ತೇಜಸ್ಸಿನ ಅಭಿವ್ಯಕ್ತಿಯನ್ನು ಕಾಣು ಎಂದು. ತಿಳಿಯಾದ ಕೊಳದ ಮೇಲೆ ಕಮಲವೊಂದು ಅರಳಿ ನಿಂತಿದೆ. ಎಲ್ಲಿಂದಲೋ ಬಂದ ಭ್ರಮರವೊಂದು ಕಮಲದಲ್ಲಿದ್ದಂತಹ ಮಧುವನ್ನು ಆಸ್ವಾದಿಸುವುದರಲ್ಲಿ ಮಗ್ನವಾಗಿದೆ. ಆಗ ಅದೇ ಕಮಲದ ನಾಳದ ಬುಡದಲ್ಲಿ ಕೆಸರಿನಲ್ಲಿದ್ದಂತಹ ಕಪ್ಪೆ ಹೇಳುತ್ತದೆ, ಅಲ್ಲೇನು ಕುಳಿತು ಹೀರುತ್ತಾ ಇದ್ದೀಯಾ? ಅದರಲ್ಲಿ ನೀನು ಹೊಟ್ಟೆ ತುಂಬುತ್ತದೆ. ಇಲ್ಲಿ ಕೆಳಗೆ ನೋಡು, ಎಷ್ಟೊಂದು ಕೆಸರಿದೆ ನೋಡು, ಎಷ್ಟು ಮುಕ್ಕಿದರೂ ಮುಗಿಯದಷ್ಟಿದೆ, ಇಲ್ಲಿ ಬಾ ಎಂದು. ಸದಾ ಕೆಸರಿನಲ್ಲಿರುವಂತಹ ಕಪ್ಪೆಗೇನು ಗೊತ್ತು ಮಕರಂದದ ಮಹಿಮೆ. ಹಾಗೆಯೇ ಸತ್ವ ಸಂಪನ್ನರು ಗದಾಧರನಲ್ಲಿದ್ದಂತಹ ದಿವ್ಯ ವಿಭೂತಿಯನ್ನು ಗುರುತಿಸಿದ್ದಾರೆ. ಗದಾಧರನೂ ಅಷ್ಟೇ ಸದಾ ಆಧ್ಯಾತ್ಮಿಕ ಅನುಭವಕ್ಕಾಗಿ ಹಂಬಲಿಸುತ್ತಾ ಇರುತ್ತಾನೆ. ಸಾಗುತ್ತಿಹುದು ಚಿತ್ತ ಭೃಂಗ ಕಾಳಿ ಪದ ನೀಲ ಕಮಲ ಮಧುಪಾನದಾಸೆಗೆ ಮಧುಪಾನದಾಸೆಗೆ. ಸಕಲ ವಿಷಯ ಕುಸುಮರಸವು ಎಷ್ಟಾದರೂ ತುಚ್ಛವೆಂದು ತಿಳಿದಿಂದು ಮನಸ್ಸಿಗೆ ಸಾಗುತ್ತಿರುವುದು ಚಿತ್ತಭೃಂಗ ಕಾಳಿ ಪದ ನೀಲ ಕಮಲ ಮಧುಪಾನದಾಸೆಗೆ ಮಧುಪಾನದಾಸೆಗೆ. ಗದಾಧರನು ಪ್ರವರ್ಧಮಾನನಾಗುತ್ತಾ ಇದ್ದಂತೆ ಅವನಲ್ಲಿ ಆಳವಾಗಿ ಬೇರೂರಿದ್ದಂತಹ ಧ್ಯಾನಾಸಕ್ತಿಯು ಏಕಾಂತ ಪ್ರಿಯತೆಯು ವರ್ಧಿಸತೊಡಗಿತು. ಅದೊಂದು ದಿನ ಆಷಾಢ ಮಾಸದಲ್ಲಿ 6 ವಯಸ್ಸಿನ ಗದಾಧರನು ಹುರಿಗಡಲೆ ಮೆಲ್ಲುತ್ತಾ ಹುಲಸಾಗಿ ಬೆಳೆದು ಹಬ್ಬಿದ್ದ
ಹುಲಸಾಗಿ ಬೆಳೆದು ಹಬ್ಬಿದ್ದ ಗದ್ದೆಗಳ ನಡುವೆ ಕಾಲ್ದಾರಿಯಲ್ಲಿ ಹೋಗುತ್ತಾ ಇದ್ದಾನೆ. ಆಗ ನೋಡುತ್ತಾನೆ, ಬರಸೆ ಬದರಿಯ ಸಾವನ್ ಕಿ, ಬರಸೆ ಬದರಿಯ ಸಾವನ್ ಕಿ ಮನ ಭಾವನ ಕಿ, ಸಾವನ್ ಕಿ ಮನ ಭಾವನ ಕಿ, ಬರಸೆ ಬದರಿಯ ಸಾವನ್ ಕಿ. ಗದಾಧರ ನೋಡುತ್ತಾನೆ, ದೂರದ ದಿಗಂತದಲ್ಲಿ ಭೀಮಾಕಾರದ ಮೋಡವನ್ನು ಮೂಡುತ್ತಾ ಇದೆ. ಇಡೀ ಭೂಮಂಡಲವನ್ನೇ ವ್ಯಾಪಿಸುತ್ತಾ ಇದೆ. ಸಾವನ ಮೇ ಸಾವನ ಮೇ ಉಮಗ್ಯೋ ಮೇರೋ ಮನವಾ, ಬನಕ ಸುನಿ ಹರಿಯಾವನ ಕಿ, ಬನಕ ಸುನಿ ಹರಿಯಾವನ ಕಿ, ಬರಸೆ ಬದರಿಯ ಸಾವನ ಕಿ, ಬರಸೆ ಬದರಿಯ, ಬರಸೆ ಬದರಿಯ, ಬರಸೆ ಬದರಿಯ ಸಾವನ. ಆಗ ಇದ್ದಕ್ಕಿದ್ದಂತೆ ಗದ್ದೆಯಲ್ಲಿದ್ದಂತಹ ಬೆಳ್ಳಕ್ಕಿಗಳ ಗುಂಪೊಂದು ರಿವ್ವನೆ ಮೇಲಕ್ಕೆ ಹಾರಿದವು. ಹಾರಿ ಬಂದ ಬೆಳ್ಳಕ್ಕಿಗಳು ಮೂಡಲ ದಿಗಂತದಲ್ಲಿ ಮಂಜಿನ ರೇಖೆಯಂತೆ ನಾನಾ ವಿನ್ಯಾಸಗಳನ್ನು ಸೃಷ್ಟಿಸುತ್ತಾ ಇವೆ. ಚಿತ್ತಹಾರಕ ಚಿತ್ತಾರವನ್ನು ಕಂಡು ಗದಾಧರನ ಮನಸ್ಸು ಆತ್ಮನಲ್ಲಿಯೇ ವಿಲೀನವಾಯಿತು. ಪ್ರಜ್ಞೆ ತಪ್ಪಿ ಕೆಳಗುರುಳಿ ಬಿದ್ದಿದ್ದಾನೆ. ಹುರಿಗಡಲೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ. ಆಗ ದಾರಿಹೋಕನೊಬ್ಬ ಬಾಲಕನನ್ನು ಕಂಡು ಆತನನ್ನು ಎತ್ತಿಕೊಂಡು ಬಂದು ಮನೆಗೆ ಬಿಟ್ಟಿದ್ದಾನೆ. ಪ್ರಜ್ಞೆ ಬಂದ ಮೇಲೂ ಗದಾಧರನಿಗೆ ಮನಸ್ಸಿನಲ್ಲಿ ಅನಿರ್ವಚನೀಯ ಆನಂದದ ಅನುಭವ. ಶ್ರೀರಾಮಕೃಷ್ಣ ಪರಮಹಂಸರು ಈ ಘಟನೆಯನ್ನು ತಮಗಾದಂತಹ ಮೊದಲ ಭಾವ ಸಮಾಧಿ ಎಂದು ಹೇಳಿದ್ದಾರೆ. ಹೀಗೆ ಸದಾ ಧ್ಯಾನ ಸಾಧನೆಯಲ್ಲಿ ನಿರತನಾಗಿದ್ದು ಸಂತಸದಿಂದ ಕೂಡಿದಂತಹ ಗದಾಧರನ ಜೀವನದಲ್ಲಿ ಹಠಾತ್ತಾಗಿ ದುಃಖದ ಮಹಾ ಅಲೆಯೊಂದೇ ಬಂದಪ್ಪಳಿಸಿದೆ. ತಂದೆಯಾದಂತಹ ಖುದಿರಾಮರು ರೋಗಗ್ರಸ್ತರಾಗಿ ಹಲೋಕವನ್ನೇ ತ್ಯಜಿಸಿದ್ದಾರೆ. 7 ವರ್ಷದ ಬಾಲಕ ಗದಾಧರನಿಗೆ ತಂದೆಯ ಮರಣಕ್ಕಿಂತಲೂ ಶೋಕಗ್ರಸ್ತಳಾದಂತಹ ತಾಯಿಯ ದುಃಖವನ್ನು ಕಾಣುವುದು, ಸಹಿಸುವುದು ಕಷ್ಟಕರವೆನಿಸಿತು. ಆಕೆಯ ದುಃಖಾಗ್ನಿಯನ್ನು ಶಮನ ಮಾಡಲು ತನ್ನ ಕೈಲಾದಷ್ಟು ಪ್ರಯತ್ನ ಪಡುತ್ತಾ ಇದ್ದಾನೆ. ಬುದ್ಧಿವಾದ ಹೇಳುತ್ತಾನೆ, ಎತ್ತ ಹೋದರು ಸುತ್ತಲೆಲ್ಲೋ ಅರಿಗಾರು ಇಲ್ಲ ಜಗದೊಳು ಎಂಬುದನ್ನು ನೀ ನೆನಪಿಡು, ಎಂಬುದನ್ನು ನೀ ನೆನಪಿಡು. ಮಾಯೆಯೊಡ್ಡಿದ ಬಲೆಯೊಳಿದ್ದರು ತಾಯ ಪಾದದಿ ಮನವಿಡು, ತಾಯ ಪಾದದಿ ಮನವಿಡು, ತಾಯ ಪಾದದಿ ಮನವಿಡು. ಎತ್ತ ಹೋದರು ಸುತ್ತಲೆಲ್ಲೋ ಅರಿಗಾರು ಇಲ್ಲ ಜಗದೊಳು ಎಂಬುದನ್ನು ನೀ ನೆನಪಿಡು, ಎಂಬುದನ್ನು ನೀ ನೆನಪಿಡು. ಸಾಮಾನ್ಯ ಜೀವಿಗಳೇ ಆಗಲಿ ಅವತಾರಿಗಳೇ ಆಗಲಿ ಈ ಲೋಕಕ್ಕೆ ಬಂದ ಮೇಲೆ ಸುಖ ದುಃಖ ನೋವು ನಲಿವುಗಳನ್ನು ಅನುಭವಿಸಲೇಬೇಕು. ಆದರೆ ವ್ಯತ್ಯಾಸವೇನೆಂದರೆ ಅವತಾರಿಗಳು ಸಾಮಾನ್ಯ ಸಂಸಾರಿಗಳಂತೆ ಸಂಸಾರದ ಜಂಜಾಟಗಳಿಂದ ವಿಚಲಿತರಾಗದೆ ಬದಲಾಗಿ ಅಂತಹ ಸಂದರ್ಭಗಳನ್ನು ಲೋಕ ಕಲ್ಯಾಣಾರ್ಥಕ್ಕಾಗಿ ಆದರ್ಶವಾಗಿ ಬಳಸಿಕೊಳ್ಳುತ್ತಾರೆ. ಮುಂದೆ 9ನೇ ವಯಸ್ಸಿಗೆ ಗದಾಧರನಿಗೆ ಉಪನಯನ ಸಂಸ್ಕಾರವು ನಡೆಯಿತು. ಆ ಸಂದರ್ಭದಲ್ಲಿ ಗದಾಧರನು ಶಿಶುವಾಗಿದ್ದಾಗಿನಿಂದಲೇ ಆತನನ್ನು ಎತ್ತಿ ಆಡಿಸಿ ಸಲಹಿದ್ದ ಧನಿ ಎಂಬ ಮನೆ ಕೆಲಸದ ಆಕೆ
ಆತನಿಗೆ ಪ್ರಥಮ ಮಾತೃಭಿಕ್ಷೆಯನ್ನು ತಾನೇ ಕೊಡಬೇಕು ಎಂದು ಕೇಳಿಕೊಂಡಿದ್ದಾಳೆ. ಗದಾಧರನು ಮಾತನ್ನು ನೀಡಿದ್ದಾನೆ. ಬಡವಳಾದ ಧನಿ ತನಗೆ ಒದಗಿ ಬರುವಂತಹ ಆ ಪುಣ್ಯ ಮುಹೂರ್ತಕ್ಕಾಗಿ ಕಷ್ಟಪಟ್ಟು ಕಾಸಿಗೆ ಕಾಸು ಕೂಡಿಡುತ್ತಾ ಇದ್ದಾಳೆ. ಆದರೆ ತಂದೆಯ ಸ್ಥಾನದಲ್ಲಿ ನಿಂತು ಉಪನಯನ ಸಂಸ್ಕಾರವನ್ನು ನಡೆಸಿಕೊಟ್ಟಂತಹ ಅಣ್ಣ ರಾಮಕುಮಾರನು ಮನೆ ಕೆಲಸದಾಕೆ ಆಗಿದ್ದಂತಹ ಧನಿಯಿಂದ ಮಾತೃಭಿಕ್ಷೆಯನ್ನು ಪಡೆಯುವುದನ್ನು ವಿರೋಧಿಸುತ್ತಾನೆ. ಆಗ ಗದಾಧರ ಹೇಳುತ್ತಾನೆ, ಅಣ್ಣ, ನಾನು ಮಾತೃಭಿಕ್ಷೆಯನ್ನು ಪಡೆದರೆ ಅದು ಧನಿಯಿಂದ ಮಾತ್ರ, ಇಲ್ಲವಾದರೆ ಕೊಟ್ಟ ಮಾತಿಗೆ ಭ್ರಷ್ಟನಾಗಿಸುವಂತಹ ಓರ್ವ ಸಾಧ್ವಿ ಸ್ತ್ರೀಯ ಮನಸ್ಸನ್ನು ನೋಯಿಸುವಂತಹ ಈ ಸಂಸ್ಕಾರವೇ ನನಗೆ ಬೇಡ ಎಂದು ಹಠ ಹಿಡಿಯುತ್ತಿದ್ದಾನೆ. ಕಡೆಗೆ ಗದಾಧರನ ಹಠವೇ ಗೆದ್ದಿತು. ಭಿಕ್ಷೆಯನ್ನು ನೀಡುವಂತಹ ಪುಣ್ಯ ಸಂದರ್ಭದಲ್ಲಿ ಧನಿಯ ಕಣ್ಣಂಚಿನಲ್ಲಿ ಧನ್ಯತೆಯ ಕಣ್ಣೀರು ಚಿಮ್ಮಿತು. ಪ್ರೀತಿಯೊಂದಿದ್ದರೆ ಜಾತಿ ಎಂದೇನು? ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಎನ್ನುತ್ತಾರೆ ಸರ್ವಜ್ಞರು. ಎಷ್ಟು ದೊಡ್ಡ ವಿಚಾರ! ಸಮಾಜದ ರೀತಿ ನೀತಿಗಳು, ಸಾಂಪ್ರದಾಯಿಕ ಕಟ್ಟುನಿಟ್ಟುಗಳು ಹೃದಯದ ಸರಳತೆಗೆ ಶರಣಾಗಲೇಬೇಕು ಎಂದು ತೋರಿಸಿಕೊಟ್ಟಿದ್ದಾನೆ ಗದಾಧರ. ದೇಹಕಿ ಮಾಲಾ ತಿಲಕ, ದೇಹಕಿ ಮಾಲಾ ತಿಲಕ, ಛಾಪ್ ನಹಿ ಕಿಸಿ ಕಾಮ ಕಾ. प्रेम भक्ति के बिना नहीं, प्रेम भक्ति के बिना नहीं, नाथ के मन भाएगा सोही परम पद पाएगा, सोही परम पद पाएगा, सोही परम पद पाएगा, सोही परम पद पाएगा। ओ भजे हरि को सदा, जो भजे गुरु को सदा, सोही परम पद पाएगा, सोही परम पद पाएगा, सोही परम पद पाएगा, सोही परम पद पाएगा। भजे हरि को सदा, जो भजे गुरु को सदा, सोही परम पद पाएगा, सोही परम पद पाएगा। जय श्री गुरु महाराज जी की जय। ದೇಹಕ್ಕೆ ಗಂಧ ವಿಭೂತಿ ಚಂದನ ಬಳಿದುಕೊಂಡರೂ ಮನಸ್ಸಿನಲ್ಲಿ ಪ್ರೇಮದ ಸುಗಂಧವಿಲ್ಲದೆ ಹೋದರೆ ಏನು ಪ್ರಯೋಜನ? ಪ್ರೇಮ ಭಕ್ತಿ ಇಲ್ಲದೆ ಹೋದರೆ ಭಗವತ್ ಸಾಕ್ಷಾತ್ಕಾರ ಸಾಧ್ಯ ಎಂದು ದೃಢವಾಗಿ ನಂಬಿದ್ದ ಗದಾಧರ ಉಪನಯನವಾದ ಬಳಿಕ ಸ್ವಲ್ಪ ಕಾಲದಲ್ಲಿಯೇ ಬಾಲಕನ ಸಾಧಾರಣ ಶಕ್ತಿ ಮನೆ ಮಾತಾಯಿತು. ಅದೊಂದು ಶಿವರಾತ್ರಿಯ ದಿನ ಊರಿನ ಜನರೆಲ್ಲ ಜಾಗರಣೆಗಾಗಿ ಬಯಲಾಟ ಏರ್ಪಡಿಸಿದ್ದಾರೆ. ಬಯಲಾಟದಲ್ಲಿ ಪಾತ್ರಧಾರಿಗಳಾದಂತಹ ಭಕ್ತರೆಲ್ಲರೂ ಬೆಳಗ್ಗಿನಿಂದಲೇ ಪೂಜೆ ಉಪವಾಸಗಳಲ್ಲಿ ನಿರತರಾಗಿದ್ದರು. ಆದರೆ ಗದಾಧರ ಮಾತ್ರ ಪಾತ್ರಧಾರಿಯಲ್ಲದೇ ಇದ್ದರೂ ಸಹ ಪ್ರಾತಃ ಕಾಲದಿಂದಲೇ ಶಿವಧ್ಯಾನದಲ್ಲಿ ನಿರತನಾಗಿದ್ದಾನೆ. ಸಮಯದ ಪರಿವೇ ಇಲ್ಲ ಆತನಿಗೆ. ಶಿವನಾಮವನ್ನು ಜಪಿಸುತ್ತಾ ಶಿವಧ್ಯಾನದಲ್ಲಿ ನಿರತನಾಗಿದ್ದಾನೆ. ನೋಡಲಾಗದೆ ದೇವ ನೋಡಲಾಗದೆ, ದೇವ ನೋಡಲಾಗದೆ, ದೇವ ನೋಡಲಾಗದೆ.
ಗದಾಧರ. ಆಗ ಗೆಳೆಯನೊಬ್ಬ ಧಾವಿಸಿ ಬಂದು ಹೇಳುತ್ತಾನೆ, ಗದಾಧರ, ಸೀತಾನಾಥನ ಮನೆಗೆ ನೀನು ಈಗಲೇ ಬರಬೇಕು. ಎಲ್ಲರೂ ನಿನಗಾಗಿ ಕಾಯುತ್ತಾ ಇದ್ದಾರೆ. ಯಾಕೆ, ಏನಾಯಿತು ಎಂದು ಕೇಳಿದಾಗ ಆತ ಹೇಳುತ್ತಾನೆ, ಬಯಲಾಟದಲ್ಲಿ ಶಿವಪಾತ್ರವನ್ನು ಧರಿಸಬೇಕಾಗಿದ್ದವನು ಹಠಾತ್ತಾಗಿ ಅಸ್ವಸ್ಥನಾಗಿದ್ದಾನೆ. ಹಾಗಾಗಿ ಬಯಲಾಟವೇ ನಿಂತು ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಊರಿನ ಜನರೆಲ್ಲ ಶಿವನ ಪಾತ್ರವನ್ನು ನೀನೇ ವಹಿಸಬೇಕು ಎಂದು ನಿರ್ಧರಿಸಿದ್ದಾರೆ. ನೀನಲ್ಲದೆ ಇನ್ನಾರೂ ಯೋಗ್ಯರಲ್ಲ ಎನ್ನುತ್ತಿದ್ದಾರೆ. ಬಾ, ಬೇಗ ಬಾ. ಆದರೆ ಶಿವ ಪೂಜೆಯನ್ನು ಬಿಟ್ಟು ಬರಲು ಗದಾಧರನ್ನು ನಿರಾಕರಿಸಿದಾಗ ಗೆಳೆಯ ಹೇಳುತ್ತಾನೆ, ಅಲ್ಲಯ್ಯ, ಶಿವನ ಪಾತ್ರವನ್ನೇ ಧರಿಸುವುದು ಶಿವನ ಪೂಜೆಗಿಂತಲೂ ಪುಣ್ಯಕರವಲ್ಲವೇ? ಇಂತಹ ಶಿವ ಪಾತ್ರವನ್ನು ಧರಿಸುವಂತಹ ಯೋಗ ಎಷ್ಟು ಮಂದಿಗೆ ಲಭಿಸುತ್ತದೆ ಹೇಳು? ಶಿವ ಪಾತ್ರವನ್ನು ಧರಿಸಬೇಕಾದರೆ ಶಿವ ಪೂಜೆಯಲ್ಲಿ ಇದ್ದಷ್ಟೇ ಶ್ರದ್ಧೆ, ಭಕ್ತಿ ಇರಬೇಕು. ಹಾಗಾಗಿ ನೀನು ಬರಲೇಬೇಕು, ಇದು ಊರಿನ ಮರ್ಯಾದೆಯ ಪ್ರಶ್ನೆ ಎಂದು ಒತ್ತಾಯಿಸಿದಾಗ ಒತ್ತಾಯಕ್ಕೆ ಮಣಿದು ಒಪ್ಪಿದ್ದಾನೆ ಗದಾಧರ. ನೇಪಥ್ಯ ಮಂದಿರದಲ್ಲಿ ಅಲಂಕಾರವಾಯಿತು. ಜಟಾವಲ್ಕಲಧಾರಿಯಾಗಿ ಭಸ್ಮಧಾರಿಯು ರುದ್ರಾಕ್ಷ ಮಾಲಾ ಮಂಡಿತನು ಚರ್ಮಾಂಬರನು ಸರ್ಪಧರನೂ ಆದ ಗದಾಧರನು ಶಿವನಂತೆ ಶೋಭಿಸುತ್ತಾ ಇದ್ದಾನೆ. ಶಿವ ಧ್ಯಾನ ಮಾಡುತ್ತಾ ಮಿತ್ರರ ಸಹಾಯದಿಂದ ಮೆಲ್ಲ ಮೆಲ್ಲ ಹೆಜ್ಜೆ ಇಡುತ್ತಾ ಗಂಭೀರ ಮೂರ್ತಿಯು ರಂಗಪ್ರವೇಶ ಮಾಡುತ್ತಾನೆ. ಆಗ ನೆರೆದಿದ್ದ ಪ್ರೇಕ್ಷಕರೆಲ್ಲ ಸಾಕ್ಷಾತ್ ಪರ ಶಿವನನ್ನೇ ಕಂಡಂತೆ ರೋಮಾಂಚಿತರಾಗಿದ್ದಾರೆ. ಹರನ್ ನಮ ಪಾರ್ವತೀಪದೇ, ಹರ ಹರ ಮಹಾದೇವ. ಗೌರಾಂಗ ರಧಾಂಗ ಗಂಗಾತರಂಗೆ, ಗೌರಾಂಗ ರಧಾಂಗ ಗಂಗಾತರಂಗೆ. ಗದಾಧರ ಗೌರಾಂಗ ರಧಾಂಗ ಗಂಗಾತರಂಗೆ. ಮುಖದಲ್ಲಿ ದಿವ್ಯ ಪ್ರಭೆಯು ಹೊರಹೊಮ್ಮುತ್ತಾ ಇದೆ. ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಾ ಇದೆ. ಜನರೆಲ್ಲ ಬೆರಗಾಗಿದ್ದಾರೆ. ಇದೇನಾಯ್ತು ಈತನಿಗೆ? ತಣ್ಣೀರೆರಚಿದರು, ನಾನಾ ರೀತಿಯ ಚಿಕಿತ್ಸೆ ಮಾಡಿದರು. ಆದರೆ ಶಿವಧ್ಯಾನದಲ್ಲಿ ಮಗ್ನನಾಗಿದ್ದಂತಹ ಬಾಲಕನಿಗೆ ಪ್ರಜ್ಞೆಯೇ ಇಲ್ಲ. ಆ ಬಯಲಾಟವನ್ನು ಅಲ್ಲಿಗೆ ನಿಲ್ಲಿಸಬೇಕಾಯಿತು. ಹರನ್ ನಮ ಪಾರ್ವತೀಪತಯೇ, ಹರ ಹರ ಮಹಾದೇವ. ಅಲ್ಪಕಾಲದಲ್ಲಿ ಗದಾಧರನ ಮಹಿಮೆ ಮನೆ ಮಾತಾಯಿತು. ಹೀಗೆ ದಿನಗಳೆದಂತೆ ಗದಾಧರನ ಐಹಿಕ ಪ್ರತಿಭೆ, ಗದಾಧರನಿಗೆ ಐಹಿಕ ವಿಷಯಗಳಿದ್ದಂತಹ ಆಸಕ್ತಿ ಕಡಿಮೆ ಆಗುತ್ತಾ ಇದೆ. ಶಾಲೆಗೆ ಹೋಗುವುದು ವಿರಳವಾಯಿತು. ತಮ್ಮನಿಗೆ ಅಕ್ಷರ ವಿದ್ಯೆಯ ಕುರಿತಿದ್ದಂತಹ ನಿರ್ಲಕ್ಷ್ಯನ್ನು ಕಂಡು ಅಣ್ಣ ರಾಮಕುಮಾರನು ಆತನನ್ನು ಕರೆದು ಕೇಳುತ್ತಾನೆ, ಗದಾಧರ, ನೀನು ಹೀಗೆ ಅಕ್ಷರ ವಿದ್ಯೆಯ ಕುರಿತು ದಾಸೀನ ತೋರಿಸಿದರೆ ನಿನ್ನ ಭವಿಷ್ಯದ ಗತಿಯೇನು, ನಿನ್ನ ಸಂಸಾರದ ಗತಿಯೇನು ಎಂದು ಕೇಳಿದಾಗ ಗದಾಧರ ಹೇಳುತ್ತಾನೆ, ಅಣ್ಣ, 3 ಕಾಸಿನ ರೊಟ್ಟಿ ಕೊಟ್ಟು ಹೊಟ್ಟೆ ಹೊರೆಯುವ ಈ ವಿದ್ಯೆಯಿಂದ ನನಗೆ ಆಗಬೇಕಾದದ್ದೇನಿಲ್ಲ. ನನಗೆ ಬೇಕಾಗಿರುವುದು ಎದೆಗೆ ಕಾಂತಿಯನ್ನು, ಬಗೆಗೆ ಶಾಂತಿಯನ್ನು ನೀಡುವ ಬ್ರಹ್ಮವಿದ್ಯೆ ಎಂದು ಉತ್ತರವನ್ನು ನೀಡುತ್ತಾನೆ. ಬರಸಿಡಿಲಿನಂತೆ ಬಂದೆರಗಿದ ಈ ಉತ್ತರದಿಂದ ನಿರುತ್ತರನಾದ ರಾಮಕುಮಾರ. ಮುಂದೆ ಗದಾಧರನು ಅಣ್ಣ ರಾಮಕುಮಾರ
ರಾಣಿ ರಾಸಮಣಿ ದೇವಿ ಹಾಗೂ ಮಥುರನಾಥನ ಒತ್ತಾಯಕ್ಕೆ ಮಣಿದು ದಕ್ಷಿಣೇಶ್ವರದ ಭವತಾರಿಣಿ ಕಾಳಿಕಾ ಮಂದಿರದಲ್ಲಿ ಅರ್ಚಕನಾಗಿ ಕೈಂಕರ್ಯವನ್ನು ನಿರ್ವಹಿಸಲು ಒಪ್ಪಿದ್ದಾನೆ. ಈ ಜಗತ್ತು ಆ ಭಗವತಿಯ ಲೀಲಾ ರಂಗಭೂಮಿ. ಇಲ್ಲಿ ನಡೆಯುವುದೆಲ್ಲವೂ ಆಕೆಯ ಇಚ್ಛೆಯಂತೆಯೇ. ಕೆಸರಿನಲ್ಲಿ ಸಲಗವನ್ನು ಹಿಡಿಯುವಳು, ಸಲಗವನು ಹಿಡಿಯುವಳು ನೀನೇ, ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನೇ, ಕೆಳವನನು ಗಿರಿಯ ತುದಿಗೆ ಒಯ್ಯುವಳು ನೀನೇ. ಹಲವರಿಗೆ ಬ್ರಹ್ಮ ಪದವಿ ಇತ್ತು, ಹಲವರನು ಭವಜಲದಿ ಸುಳಿಯೊಳಗೆ ಎಸೆಯುವಳು ನೀನೇ. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ಭವತಾರಿಣಿ ಶ್ರೀ ಕಾಳಿಕಾ ಮಾತಾ ಕೀ ಜೈ. ಮಾಡುವವಳು ನೀನೆ, ಮಾಡಿಸುವವಳು ನೀನೆ, ನಾನೊಂದು ಯಂತ್ರವಷ್ಟೇ ಎನ್ನುತ್ತಾ ನಿನ್ನಿಚ್ಛೆಯಂತೆ ಈ ಸೇವೆಯನ್ನು ಮಾಡುವ ಭಾಗ್ಯ ನನಗೆ ಲಭಿಸಿದೆ ಎನ್ನುತ್ತಾ ಶ್ರದ್ಧೆಯಿಂದ ಅರ್ಚಕನ ವೃತ್ತಿಯನ್ನು ನಿರ್ವಹಿಸುತ್ತಾನೆ. ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರಃ ಎಂಬಂತೆ ಅರ್ಚಕನಾದ ಗದಾಧರನ ಪೂಜೆ ಮಹಿಮೆಯಿಂದ ಸಾನ್ನಿಧ್ಯದಲ್ಲಿ ನೆರೆದಿದ್ದಂತಹ ಭಕ್ತರ ಮನಸ್ಸಿನಲ್ಲೂ ನವಚೇತನ ಸಂಚಾರವಾಗತೊಡಗಿತು. ಪೂಜೆಗೆ ಕುಳಿತಿದ್ದಂತಹ ಸಂದರ್ಭದಲ್ಲಿ ಗದಾಧರನನ್ನು ಎಷ್ಟೇ ಕರೆದರೂ ಆತನ ಮೈ ದಡವುತ್ತಿರಲಿಲ್ಲ. ಸಾಮಾನ್ಯವಾಗಿ ಬಾಹ್ಯ ಪ್ರಪಂಚದ ಪರಿವೇ ಇರುತ್ತಿರಲಿಲ್ಲ ಆತನಿಗೆ. ಸಾಮಾನ್ಯವಾಗಿ ಎಲ್ಲಿಲ್ಲದ ಯೋಚನೆಗಳು ನಮಗೆ ಬರುವುದು ಪೂಜೆಗೆ ಕುಳಿತಿದ್ದಾಗ. ಯಾಕೆಂದರೆ ಬೇರೆ ಹೊತ್ತು ಯೋಚನೆ ಮಾಡಲು ಪುರುಸೋತಿರುವುದಿಲ್ಲ ನೋಡಿ. ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಹೇಳುತ್ತಾರೆ, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು, ನಳಿನ ನಾಭನ ಪಾದ ನಳಿನ ಸೇವಕರು, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು. ಇರುಳು ಹಚ್ಚುವ ದೀಪ ಹರಿಗೆ ನೀರಾಜನವು, ಮರೆ ಮಾಡುವ ವಸ್ತ್ರ ಪರಮ ಮಡಿಯು, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು. ಉಪಾಸನೆಯಲ್ಲಿ ಅತಿ ಅವಶ್ಯಕವಾದ ಅಂಶವೆಂದರೆ ಅದು ಶ್ರದ್ಧೆ. ಘಂಟಾಕರ್ಣನೆನ್ನುವ ಓರ್ವ ರಾಕ್ಷಸನಿದ್ದ. ಆತ ಮಹಾನ್ ಶಿವಭಕ್ತ, ಆದರೆ ಅಷ್ಟೇ ದೊಡ್ಡ ಹರಿದ್ವೇಷಿಯೂ ಆಗಿದ್ದ. ಹರಿ ಎನ್ನುವಂತಹ ಪದವನ್ನು ಕಿವಿಯಿಂದ ಕೇಳಿಸಿಕೊಳ್ಳುವುದು ಕೂಡ ಮಹಾನ್ ಪಾಪ ಎಂದು ಭಾವಿಸಿದ್ದ. ಆತೊಂದು ಶಪಥವನ್ನು ಮಾಡಿದ್ದ, ಭೂಮಿಯ ಮೇಲೆ ಎಲ್ಲೆಲ್ಲ ಶಿವ ದೇವಾಲಯಗಳಿವೋ ಅಲ್ಲೆಲ್ಲ ಹೋಗಿ ನಾನು ಶಿವನ ಆರಾಧನೆಯನ್ನು ಮಾಡುತ್ತೇನೆ ಎಂದು. ಹೀಗೆ ನಾನಾ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಒಂದು ಕ್ಷೇತ್ರಕ್ಕೆ ಬರುತ್ತಾನೆ. ಅದು ಹರಿಹರೇಶ್ವರ ದೇವಸ್ಥಾನ. ಅಲ್ಲಿ ಒಂದೇ ವಿಗ್ರಹದಲ್ಲಿ ಹರಿಯೂ ಇದ್ದಾನೆ, ಹರನೂ ಇದ್ದಾನೆ. ಹರಿ ಇರುವ ಕಾರಣ ಆ ಕ್ಷೇತ್ರ ದರ್ಶನವೇ ಅವನ ಪಾಲಿಗೆ ನಿಷಿದ್ಧ. ಆದರೆ ಹರನೂ ಇದ್ದಾನೆ.
ಸಂಕಲ್ಪದಂತೆ ಅಲ್ಲಿ ಪೂಜೆ ಮಾಡದೆ ಹೋಗುವಂತಿಲ್ಲ. ಈಗ ಏನು ಮಾಡೋಣ ಎಂದು ಎಲ್ಲಿಂದಲೋ ಹೋಗಿ ಒಂದು ಮಡಿ ವಸ್ತ್ರವನ್ನು ತೆಗೆದುಕೊಂಡು ಬರುತ್ತಾನೆ. ಬಂದು ಆ ವಿಗ್ರಹದ ನಡು ಭಾಗದಲ್ಲಿ ಅದನ್ನು ನೇತು ಹಾಕಿದ್ದಾನೆ. ನೇತು ಹಾಕಿ ಶಿವನಿರುವ ಭಾಗ ಮಾತ್ರ ಕಾಣಿಸಿಕೊಳ್ಳುವಂತೆ ಬಂದು ಕುಳಿತಿದ್ದಾನೆ. ಪೂಜೆ ಆರಂಭಿಸುತ್ತಾನೆ. ಶಿವನಿಗೆ ಮಾತ್ರ ಅಭಿಷೇಕವನ್ನು ಮಾಡಿದ್ದಾನೆ. ಶಿವನಿಗೆ ಮಾತ್ರ ಅಲಂಕಾರವನ್ನು ಮಾಡಿದ್ದಾನೆ. ಶಿವನಿಗೆ ಮಾತ್ರ ನೈವೇದ್ಯವನ್ನು ಮಾಡಿದ್ದಾರೆ. ಆದರೆ ಧೂಪದ ಕಡ್ಡಿ ಹಚ್ಚಿಡುವಾಗ ಸಮಸ್ಯೆ ಉಂಟಾಯಿತು. ಯಾಕೆಂದರೆ ಧೂಪದ ಕಡ್ಡಿ ಹಚ್ಚಿಟ್ಟದ್ದು ಶಿವನಿರುವ ಭಾಗದ ಮುಂದೆ, ಆದರೆ ಅದರ ಹೊಗೆಯು ಧೂಮವು ಹರಿಯಿರುವ ಭಾಗದ ಮೂಗಿನ ಹೊಳ್ಳೆಯೊಳಗೆ ಹರಿಯುತ್ತಾ ಇತ್ತು. ಇದು ದೊಡ್ಡ ಅನ್ಯಾಯ ಎಂದು ಭಾವಿಸಿದ ಘಂಟಾಕರ್ಣ ಎಲ್ಲಿಂದಲೋ ಹೋಗಿ ಒಂದಿಷ್ಟು ಹತ್ತಿಯನ್ನು ತೆಗೆದುಕೊಂಡು ಬರುತ್ತಾನೆ. ಆ ಹತ್ತಿಯಿಂದ ಉಂಡೆ ಮಾಡಿ ಹರಿಯಿರುವ ಭಾಗದ ಮೂಗಿನ ಹೊಳ್ಳೆಯೊಳಗೆ ಜಡಿದಿದ್ದಾನೆ. ಈಗ ನೋಡೋಣ ಈ ಹರಿ ಹೇಗೆ ಹೊಗೆಯನ್ನು ಆಘ್ರಾಣಿಸುತ್ತಾನೆ ಎಂದು. ಪೂಜೆ ಮುಂದುವರಿಸುತ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ವಲ್ಪ ಹೊತ್ತಿನಲ್ಲೇ ಮಹಾನ್ ಪ್ರಕಾಶವು ಗೋಚರಿಸಿತು. ಆ ಪ್ರಕಾಶದ ನಡು ಭಾಗದಿಂದ ಶಂಖಚಕ್ರ ಗದಾ ಪದ್ಮಧಾರಿಯಾದಂತಹ ಮಹಾವಿಷ್ಣು ಪ್ರಕಟನಾಗಿ ಕೇಳುತ್ತಾನೆ. ವತ್ಸ, ನಿನ್ನ ಶ್ರದ್ಧೆಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿದ್ದೇನೆ. ನಿನಗೇನು ಬೇಕು ಕೇಳು. ಘಂಟಾಕರ್ಣ ಸಿಟ್ಟಿನಿಂದ ಕುದಿಯುತ್ತಾ ಇದ್ದಾನೆ. ನೀನು ಯಾಕೆ ಬಂದೆ ಇಲ್ಲಿಗೆ? ನಿನ್ನನ್ನು ಯಾರು ಕರೆದದ್ದು? ನಾನು ಮಾಡಿದ್ದು ಶಿವನ ಪೂಜೆ, ಶಂಕರನ ಪೂಜೆ. ನಿನ್ನನ್ನು ಯಾರು ಕರೆದದ್ದು? ಮಹಾವಿಷ್ಣು ಹೇಳುತ್ತಾನೆ, ವತ್ಸ, ನಿಜ, ನೀನು ಮಾಡಿದ್ದು ಶಿವನಿಗೇ ಪೂಜೆ, ಶಿವನಿಗೇ ಅಭಿಷೇಕ, ಶಿವನಿಗೇ ಅಲಂಕಾರ, ಶಿವನಿಗೇ ನೈವೇದ್ಯ. ಆದರೆ ಈ ವಿಗ್ರಹದಲ್ಲಿ ಮಹಾವಿಷ್ಣುವು ಇದ್ದಾನೆ ಎನ್ನುವ ದೃಢವಾದ ವಿಶ್ವಾಸದಿಂದ ನನ್ನ ಮೂಗಿನ ಹೊಳ್ಳೆಯೊಳಗೆ ಹತ್ತಿಯುಂಡೆಯನ್ನೇ ಜಡಿದು ಬಿಟ್ಟೆಯಲ್ಲ. ಈ ನಿನ್ನ ಶ್ರದ್ಧೆಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿದ್ದೇನೆ. ನಾವು ಯಾವ ದೇವರ ಪೂಜೆಯೇ ಮಾಡಿದರೂ ನಾವು ಪೂಜಿಸುತ್ತಾ ಇರುವುದು ನಮ್ಮೊಳಗಿರುವ ಭಗವಂತನನ್ನೇ ಎನ್ನುವ ದೃಢವಾದ ವಿಶ್ವಾಸ ನಮ್ಮಲ್ಲಿರಬೇಕು. ನಾವು ಮಾಡುತ್ತಾ ಇರುವ ಪೂಜೆಯನ್ನು ಆ ಭಗವಂತ ಸ್ವೀಕರಿಸುತ್ತಾ ಇದ್ದಾನೆ ಎನ್ನುವ ದೃಢವಾದ ವಿಶ್ವಾಸ ನಮ್ಮಲ್ಲಿರಬೇಕು. ಇಲ್ಲಿ ತಮ್ಮನ್ನು ಪೂಜಾರಿಯ ಕೆಲಸಕ್ಕೆ ಒಪ್ಪಿಕೊಂಡಾಗಿನಿಂದ ಅಣ್ಣ ರಾಮಕುಮಾರನು ಸಂತೃಪ್ತನಾಗಿದ್ದಾನೆ. ಸದ್ಯ ಒಂದು ದಾರಿಗಾದರೂ ಬಂದನಲ್ಲ ಎಂಬ ಸಮಾಧಾನ. ಆದರೆ ಈ ಸಮಾಧಾನ ಹೆಚ್ಚು ಸಮಯ ಉಳಿಯಲಿಲ್ಲ. ದಿನೇ ದಿನೇ ಗದಾಧರನ ಏಕಾಂತ ಪ್ರಿಯತೆ ವರ್ಧಿಸುತ್ತಾ ಇದೆ. ಭಕ್ತರೆಲ್ಲರೂ ಪೂಜೆ ಉಪಾಸನೆಗಳಲ್ಲಿ ಪಾಲ್ಗೊಳ್ಳುತ್ತಾ ಇರಬೇಕಾದರೆ ಗದಾಧರ ಮಾತ್ರ ಒಂಟಿಯಾಗಿ ಗಂಗಾ ತಟದಲ್ಲಿ ಓಡಾಡುತ್ತಾ ಇರುತ್ತಾನೆ. ಪ್ರಾತಃ ಕಾಲ ಸಂಧ್ಯಾ ಕಾಲಗಳಲ್ಲಿ ಮರದ ಬುಡದಲ್ಲಿ ಕುಳಿತು ಧ್ಯಾನಸ್ಥನಾಗಿ ಕುಳಿತುಕೊಳ್ಳುತ್ತಾ ಇದ್ದ. ಹೀಗಿರಬೇಕಾದರೆ ಅದೊಂದು ದಿನ ಹೊರ ಊರಿಗೆ ಹೋದಂತಹ ಅಣ್ಣ ರಾಮಕುಮಾರನ ದೇಹಾಂತವಾಯಿತು. ಅಣ್ಣನ ನಿಧನ ವಾರ್ತೆ ಗದಾಧರನ ಮನಸ್ಸಿನಲ್ಲಿ ಸಿಡಿಲಿನಂತೆ ಬಂದೆರಗಿದೆ. ಅಂದಿನಿಂದ ಲೋಕದ ನಶ್ವರತೆಯ ಮೇಲಿದ್ದಂತಹ ವಿಶ್ವಾಸ ಮತ್ತಷ್ಟು ಬಲವಾಯಿತು ಗದಾಧರನಿಗೆ. ದೇವಿಯ ದರ್ಶನದ ವ್ಯಾಕುಲತೆ ನೂರ್ಮಡಿಯಾಯಿತು. ಆ ದೇವಿಯ ದರ್ಶನಕ್ಕಾಗಿ ಏನೇನು ಮಾಡಬೇಕು ಎಂದು ಹೇಳಲ್ಪಟ್ಟಿದ್ದೇವೆಯೋ ಅದನ್ನೆಲ್ಲ ಶ್ರದ್ಧಾ ಭಕ್ತಿಯಿಂದ ಮಾಡಲು ಪ್ರಾರಂಭಿಸುತ್ತಾನೆ. ನಿದ್ರೆ ಆಹಾರ ತ್ಯಜಿಸಿ ದೇವಿಯ ದರ್ಶನಕ್ಕಾಗಿ ಮೊರೆ ಇಡುತ್ತಾನೆ ಗದಾಧರ. ಎನ್ನ ಹೃದಯದ ದಿವ್ಯ ಸೂತ್ರಧಾರಿಣಿ, ಎನ್ನ ಹೃದಯದ ದಿವ್ಯ ಸೂತ್ರಧಾರಿಣಿ, ಮಡಿಲ ತೊಟ್ಟಿಲೊಳಿತು ಪಾಲಿಸಿರುವೆ ನಾನ ಪಾತ್ರನು ತಾಯೇ ನಿನ್ನ ಒಲವಿನ ಕೃಪೆಗೆ.
ದೇವಿಯ ದರ್ಶನದ ವ್ಯಾಕುಲತೆ ಹೆಚ್ಚುತ್ತಾ ಇದೆ. ತಾಯಿಯ ನೊಗಲಿದ ಶಿಶುವಿನಂತೆ ರೋಧಿಸುತ್ತಾ ಇದ್ದಾನೆ. ಹೇ ಜನನಿ, ನೀನೆಲ್ಲಿದ್ದೀಯ? ನನಗಾಗಿ ನಿನ್ನ ದರ್ಶನವನ್ನು ನೀಡಲಾರೆ. ನನ್ನ ಈ ಮೊರೆ ನಿನಗೆ ಕೇಳಿಸದೇ ಹೋಯಿತೆ? ಕೇಳವು ಜನನಿಯೇ ಒಡಲಿನ ತಾಪವ, ಕೇಳವು ಜನನಿಯೇ ಒಡಲಿನ ತಾಪವ, ಅಂತರಂಗದ ಕಳವಳವ. ಬಿಡೆನೆಂದೆಂದಿಗೂ ನಿನ್ನಯ ಚರಣ, ಮರೆಯೇನೋ ನಿಂದನು ಕ್ಷಣ ಮಾತ್ರ. ಅಮ್ಮ, ಸುಖ ದುಃಖ, ಸುಖ ಸಂಪತ್ತು ಬಂಧು ಭೋಗಗಳು ಯಾವುವು ನನಗೆ ಬೇಡ. ನನಗೆ ಬೇಕಾಗಿರುವುದು ನಿನ್ನ ದರ್ಶನವಷ್ಟೇ. ದರ್ಶನವು ಜಗಜ್ಜನನಿ, ಎಂದಿಗೆ ದರ್ಶನವು ಜಗಜ್ಜನನಿ, ಎಂದಿಗೆ ದರ್ಶನವು ಜಗಜ್ಜನನಿ, ಎಂದಿಗೆ ದರ್ಶನವು ಜಗಜ್ಜನನಿ, ಎಂದಿಗೆ ದರ್ಶನವು ಜಗಜ್ಜನನಿ. ಹೀಗೆಂದು ಆಕೆಯ ದರ್ಶನಕ್ಕಾಗಿ ತವಕಿಸುತ್ತಾ ಇದ್ದಾನೆ. ಒಂದೊಂದು ಸಾರಿ ಹರ್ಷೋದ್ಗಾರದಿಂದ ತನ್ನ ಮುಖವನ್ನೇ ನೆಲಕ್ಕೆ ಚಚ್ಚುತ್ತಾ ಇದ್ದಾನೆ. ನೋಡಿದವರೆಲ್ಲ, ಅಯ್ಯೋ ಈತನಿಗೇನಾಯಿತು, ಈತನ ತಾಯಿ ನಿಜವಾಗಿಯೂ ತೀರಿಕೊಂಡರೆ ಎಂದು ಸಹಾನುಭೂತಿ ತೋರಿಸುತ್ತಾ ಇದ್ದರು. ಆದರೆ ಗದಾಧರನಿಗೆ ಬಾಹ್ಯ ಪ್ರಪಂಚದ ಪರಿವೇ ಇಲ್ಲ. ಅದೊಂದು ಮಧ್ಯಾಹ್ನದ ದಿನ ದೇವಾಲಯವೆಲ್ಲ ನಿಶಬ್ದವಾಗಿದೆ. ಆಗ ದೇವಿಯ ವಿಗ್ರಹದ ಮುಂದೆ ಕುಳಿತು ಪ್ರಾರ್ಥಿಸುತ್ತಾ ಇದ್ದಾನೆ ಗದಾಧರ. ನೀನೇ ದರ್ಶನವೀಯದಿದ್ದರೆ ಕಾಣಬಲ್ಲವರಾರು ನಿನ್ನ, ನೀನೆ ಕರೆದೆಳೆಯದಿದ್ದರೆ ನಿನ್ನೆಡೆಗೆ ಏರಬಲ್ಲವರಾರು. ಹೇ ತಾಯೇ, ನನಗೆ ಯಾಕೆ ನಿನ್ನ ದರ್ಶನವನ್ನು ನೀಡಲಾರೆ ಎಂದು ಮೊರೆಯಿಡುತ್ತಾ ಇದ್ದಾನೆ. ಹೃದಯದಲ್ಲಿ ಅತೀವ ಯಾತನೆಯನ್ನು ಅನುಭವಿಸುತ್ತಾ ಇದ್ದಾನೆ ಗದಾಧರ. ನನಗೆ ತಾಯಿಯ ದರ್ಶನವು ದೊರೆಯಲಾರದೆ ಎಂದು ಯೋಚಿಸಿದಾಗ, ಹಾಗಿದ್ದರೆ ಈ ಜೀವನವಿದ್ದು ಏನು ಪ್ರಯೋಜನ ಎಂದು ಗರ್ಭಗುಡಿಯಲ್ಲಿದ್ದಂತಹ ದೇವಿಯ ಖಡ್ಗದ ಮೇಲೆ ಗದಾಧರನ ದೃಷ್ಟಿ ಬಿದ್ದಿದೆ. ಉಪಾಯ ಮಿಂಚಿನಂತೆ ಸೆಳೆಯಿತು. ಮುಚ್ಚಿಡುವುದೇಕೆನ್ನು ಬಚ್ಚಿಡುವುದೆನ್ನೆಲ್ಲಿ, ಮುಚ್ಚು ಮರೆ ಮಾಡ್ಬುದಕ್ಕೆ ಮುಸುಗುಯುವುದಲ್ಲಿ, ಹೆಚ್ಚು ಮೆಚ್ಚುಗಳನ್ನು ಬಿಚ್ಚು ಜೀವದೊಳೆತ್ತಿ ಹೊಚ್ಚಿ ಪ್ರೀತಿಯ ಸೆರಗ ಎತ್ತಿಕೋ ಎನ್ನ. ಓಡಿ ಹೋಗಿ ಆ ಖಡ್ಗವನ್ನು ಕೈಗೆತ್ತಿಕೊಂಡಿದ್ದಾನೆ ಗದಾಧರ. ಆಗ ಹಠಾತ್ತಾಗಿ ಮನೆ, ಬಾಗಿಲು, ಗೋಡೆ, ದೇವಾಲಯ ಎಲ್ಲವೂ ಎಲ್ಲೋ ಮಾಯವಾಗಿ ಹೋಯಿತು. ಎಲ್ಲಿಯೂ ಏನೂ ಇಲ್ಲ. ಆಗ ಬೆಳಗಿದುದು ದಿಗ್ದೆಸೆಯ ತೇಜಸ್ಸು, ಹೊಳೆ ಹೊಳೆಯುತ್ತಲೇ ಅತುಳ ತೇಜಸ್ಸು, ಇಳಿಯ ಸರ್ವ ವ್ಯಾಪಕ ತೇಜಸ್ಸು ಏಕತಾನಾಗಿ ಉಜ್ವಲವಾದಂತಹ ಮಹಾಪ್ರಕಾಶದ ಸಮುದ್ರವೇ ಗೋಚರಿಸುತ್ತಾ ಇದೆ. ಆ ಪ್ರಕಾಶದ ಉದದಿಯಲ್ಲಿ ತಾನು ವಿಲೀನವಾದಂತೆ ಭಾಸವಾಗುತ್ತಾ ಇದೆ ಗದಾಧರನಿಗೆ. ನೋಡುತ್ತಾ ಇದ್ದಂತೆ ಆ ಪ್ರಕಾಶದ ನಡುವಿನಲ್ಲಿ ಜಗಜ್ಜನನಿ ಭವತಾರಿಣಿ ಕಾಳಿಕಾ ಮಾತೆಯು ಪ್ರತ್ಯಕ್ಷಳಾಗಿ ನಿಂತಿದ್ದಾಳೆ. ಹ್ರೀಂಕಾರಿ ವಾಣಿ ರುದ್ರಾಣಿ ಕಲ್ಯಾಣಿ ರಮೆ ಓಂಕಾರ ರೂಪಿಣಿ ಗಣಾನಿ ಗಾನ ಪ್ರೀತೆ ಐಂಗಿಲಾ ಮಾಲಿನಿ ಮಹಾಮಾಯೆ ಮಾತಂಗಿ ಕಿಂಗಲೆ ವರೆ ವರೇಣೆ.
ಜಗನ್ಮಾತೆ ಭವತಾರಿಣಿ ಕಾಳಿಕಾ ಮಾತೆಯ ದರ್ಶನವಾಯಿತು. ಜಗನ್ಮಾತೆಯ ದಿವ್ಯ ಸಾನ್ನಿಧ್ಯದಲ್ಲಿ ದಿವ್ಯ ಅನುಭವವನ್ನು ಪಡೆದ ಗದಾಧರನು ಭಗವಾನ್ ಶ್ರೀರಾಮಕೃಷ್ಣನಾದ. ಅಂದಿನಿಂದ ಗದಾಧರನಲ್ಲಿ ಎಂದೂ ಕಂಡರಿಯದ ಗುಣಲಕ್ಷಣಗಳು ಗೋಚರಿಸತೊಡಗಿದವು. ಮುಂದೆ ಜಯರಾಮ ಭಾಟಿಯ ರಾಮಚಂದ್ರ ಮುಖರ್ಜಿ ಎನ್ನುವಂಥವರ ಮಗಳಾದ ಶಾರದಾದೇವಿಯವರೊಂದಿಗೆ ರಾಮಕೃಷ್ಣರ ವಿವಾಹವಾಯಿತು. 1872 ಜೂನ್ 5ನೇ ತಾರೀಕು ವೈಶಾಖ ಬಹುಳ ಮಾಸ ಅಮಾವಾಸ್ಯೆಯಂದು ಫಲಹಾರಿಣಿ ಕಾಳಿಕಾ ಪೂಜೆಯ ಪವಿತ್ರ ದಿನ ದಕ್ಷಿಣೇಶ್ವರದ ಕಾಳಿಕಾ ಮಂದಿರದಲ್ಲಿ ಪೂಜೆಗಾಗಿ ಸರ್ವ ಸಿದ್ಧತೆಗಳು ನಡೆಯುತ್ತಾ ಇದೆ. ಅನೇಕ ಮಂದಿ ಭಕ್ತರು ನೆರೆದಿದ್ದಾರೆ. ಆದರೆ ರಾಮಕೃಷ್ಣರು ಮಾತ್ರ ಇನ್ನೂ ತಮ್ಮ ಕೊಠಡಿಯಿಂದ ಹೊರಬಂದಿಲ್ಲ. ಯಾಕೆಂದರೆ ಅವರು ಅಂದಿನ ದಿನ ರಾತ್ರಿ ಮಾಡಬೇಕಾಗಿದ್ದಂತಹ ಮತ್ತೊಂದು ಪೂಜೆಗೆ ಅಣಿಯಾಗಿದ್ದಾರೆ. ಅದೇ ವಿಶೇಷವಾದ ಷೋಡಶಿ ಪೂಜೆ. ರಾತ್ರಿ 9 ಗಂಟೆ ಆಯಿತು. ರಾಮಕೃಷ್ಣರು ತಮ್ಮ ಕೋಣೆಯಿಂದ ಇನ್ನೂ ಹೊರಬಂದಿಲ್ಲ. ಅವರ ಕೋಣೆಯಲ್ಲಿ ಪೂಜೆಗಾಗಿ ಸಕಲ ಸಿದ್ಧತೆಗಳು ನಡೆದಿದೆ. ಆಗ ಶಾರದಾದೇವಿಯವರೊಳ ಪ್ರವೇಶ ಮಾಡುತ್ತಾ ಇದ್ದಂತೆ ರಾಮಕೃಷ್ಣರು ಓಂ ಓಂ ಆಧಾರ ಶಕ್ತಿಯೇ ನಮಃ, ಓಂ ಮೂಲ ಪ್ರಕೃತ್ಯೇ ನಮಃ, ಓಂ ಕೂರ್ಮಾಯೇ ನಮಃ ಎಂದು ಮಂತ್ರೋಚ್ಚಾರಣೆ ಮಾಡುತ್ತಾ ಪೀಠವನ್ನು ಶುದ್ಧಗೊಳಿಸಿದ್ದಾರೆ. ಶಾರದಾದೇವಿಯವರನ್ನು ಅಲ್ಲಿ ಕುಳ್ಳಿರಿಸಿ ಆವಾಹನಾ ಮಂತ್ರವನ್ನು ಜಪಿಸುತ್ತಾರೆ. ತ್ವಂ ವೈಷ್ಣವಿ ಶಕ್ತಿರನಂತ ವೀರ್ಯ ವಿಶ್ವಸ್ಯ ಬೀಜಂ ಪರಮಾಸಿ ಮಾಯಾ ಸಮ್ಮೋಹಿತಂ ದೇವಿ ಸಮಸ್ತಮೇತತ್ ತ್ವಂ ವೈ ಪ್ರಸನ್ನಾ ಭುವಿ ಮುಕ್ತಿ ಹೇತೋಃ. ಶಾರದಾದೇವಿಯವರ ಮೇಲೆ ಪವಿತ್ರ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಿ ಜಗನ್ಮಾತೆಯನ್ನು ಆವಾಹನೆ ಮಾಡುತ್ತಾರೆ. ದಯ ಮಾಡಿಸು ದಯ ಮಾಡಿಸು ಹೃದಯ ಕಮಲ ಪೀಠದಿ, ದಯ ಮಾಡಿಸು ದಯ ಮಾಡಿಸು ಹೃದಯ ಕಮಲ ಪೀಠದಿ. ತಮ್ಮ ಮುಂದೆ ಮಾನುಷ್ಯ ರೂಪಿಣಿಯಾಗಿ ವಿರಾಜಿಸುತ್ತಾ ಇದ್ದಂತಹ ಜಗಜ್ಜನನಿಯ ಪದತಲದಲ್ಲಿ ತಮ್ಮ ಜಪಮಾಲೆಯನ್ನು, ತಮ್ಮ ಸರ್ವ ಸಾಧನೆಯನ್ನು ಸಮರ್ಪಿಸುತ್ತಾರೆ ರಾಮಕೃಷ್ಣರು. ಜೈ ಶ್ರೀ ರಾಮಕೃಷ್ಣ ಪರಮಹಂಸ ಮಹಾರಾಜ್ ಜಿ ಕಿ ಜೈ. ಜೈ ಶ್ರೀ ಶಾರದಾ ಮಾತಾ ಕಿ ಜೈ. ಹೀಗೆ ಅನೇಕ ಭಾವ ಸಮಾಧಿಗಳನ್ನು ಕೈಗೊಂಡು ಸಫಲರಾದರು ಶ್ರೀರಾಮಕೃಷ್ಣ ಪರಮಹಂಸರು. ಮುಂದೆ ತೋತಾಪುರಿ ಎಂಬ ಅದ್ವೈತಾನುಭವಿಯ ಮಾರ್ಗದರ್ಶನದಲ್ಲಿ ಅದ್ವೈತ ಸಾಧನೆಯನ್ನು ಗೈದು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರಾದರು. ಹೀಗೆ ಸ್ವಾಮಿ ವಿವೇಕಾನಂದರು, ಸ್ವಾಮಿ ಬ್ರಹ್ಮಾನಂದರಂತಹ ಅದ್ಭುತ ಶಿಷ್ಯರನ್ನು ಲೋಕಕ್ಕೆ ಕರುಣಿಸಿದರು ಶ್ರೀರಾಮಕೃಷ್ಣ ಪರಮಹಂಸರು. ಪೀಠಿಕಾ ಭಾಗದಲ್ಲಿ ಹೇಳಿದಂತೆ ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸೆರಗಿನಲ್ಲಿ, ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸೆರಗಿನಲ್ಲಿ, ಮುತ್ತು ಬಂದಿದೆ ಕೇರಿಗೆ ಜನರೆಲ್ಲ ಕೇಳಿ, ಮುತ್ತು ಬಂದಿದೆ ಕೇರಿಗೆ ಜನರೆಲ್ಲ ಕೇಳಿ, ಮುತ್ತು ಬಂದಿದೆ ಕೇರಿಗೆ
ರಾಮಕೃಷ್ಣರ ಜೀವನ ಚರಿತ್ರೆಯ ಪ್ರತಿಯೊಂದು ಭಾಗವೂ ಅನುಪಮವಾದದ್ದು. ಅವರು ತಮ್ಮ ಅವತಾರಿಕಾ ಜೀವನದಲ್ಲಿ ತೋರಿದಂತಹ ಅನೇಕ ಲೀಲೆಗಳಲ್ಲಿ ಕೆಲವೊಂದನ್ನಷ್ಟೇ ಆಯ್ದು ಹರಿಕಥಾ ರೂಪದಲ್ಲಿ ಅವರ ದಿವ್ಯ ಪಾದಪದ್ಮಗಳಿಗೆ ಸಮರ್ಪಿಸುತ್ತಾ ಇದ್ದೇನೆ. ಈ ಪ್ರಸ್ತುತಿಯಲ್ಲಿ ಆದಂತಹ ಸಣ್ಣ ಪುಟ್ಟ ಲೋಪದೋಷಗಳನ್ನು ಪ್ರಾಜ್ಞರಾದಂತಹ ತಾವು ಮನ್ನಿಸಿ ನನಗೆ ಆಶೀರ್ವದಿಸಬೇಕು ಎಂದು ಪ್ರಾರ್ಥಿಸುತ್ತಾ, ಅವಕಾಶವನ್ನು ನೀಡಿದಂತಹ ಮೈಸೂರು ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾದ ಪರಮ ಪೂಜ್ಯ ಸ್ವಾಮಿ ಮುಕ್ತಿದಾನಂದ ಅವರಿಗೆ ಪ್ರಣಾಮಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ, ಹಿಮ್ಮೇಳದಲ್ಲಿ ಸಹಕರಿಸಿದ ನನಗೆ ಈ ಹರಿಕಥೆಯನ್ನು ಹೇಳಿಕೊಟ್ಟಂತಹ ನನ್ನ ತಂದೆಯವರಿಗೂ ವಂದಿಸುತ್ತಾ, ತಬಲಾದಲ್ಲಿ ಸಹಕರಿಸಿದ ರಮೇಶ್ ಧನ್ನೂರ್ ಮಾಮನವರಿಗೂ ವಂದಿಸುತ್ತಾ, ಕಥೆಯನ್ನು ಕೇಳಿದ ತಮ್ಮಿಂದ ಆಶೀರ್ವಾದವನ್ನು ಬೇಡುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುತ್ತೇನೆ. ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಗೋಪ ಗೋಪೀ ಸುತ ಗೋವಳರಾಯಗೆ ಗೋವರ್ಧನೋದ್ಧಾರ ಗೋವಿಂದಗೆ ಗೋಕುಲದಲ್ಲಿ ಪುಟ್ಟಿ ಗೋಗಳ ಕಾಯ್ದ ಗೋಪಾಲ ಕೃಷ್ಣನ ಶ್ರೀಪಾದಕ್ಕೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ स्थापकाय च धर्मस्य सर्वधर्मस्वरूपिणे अवतार वरिष्ठाय रामकृष्णाय ते नमः. कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायति समर्पयामि. काले पश्यतु पर्जन्यः पृथिवी सस्यशालिनी देशोऽयं शोभरहितो सज्जनाः सन्तु निर्भयाः. ॐ असतो मा सद्गमय तमसो मा ज्योतिर्गमय मृत्योर्माममृतं गमय. ॐ शान्ति शान्ति शान्ति. ಶ್ರೀರಾಮಕೃಷ್ಣರ ಜನ್ಮದಿನೋತ್ಸವದಂದು ಶ್ರೀರಾಮಕೃಷ್ಣರನ್ನೇ ಸತತವಾಗಿ ಸ್ಮರಿಸ್ತಾ ಕುಮಾರಿ ಶ್ರದ್ಧಾ ಗುರುದಾಸ್ ಅವರು ಕಥಾಕೀರ್ತನೆಯಲ್ಲಿ ಶ್ರೀರಾಮಕೃಷ್ಣರಿಗೆ ತಮ್ಮ ಕಲೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಅವರು ಹೆಸರಿಗೆ ಅನ್ವರ್ಥವಾಗಿದ್ದಾರೆ. ಶ್ರದ್ಧಾ, ಅತ್ಯಂತ ಶ್ರದ್ಧೆಯಿಂದ ಇದನ್ನು ನಮ್ಮ ಆಶ್ರಮದ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ರಾಮಕೃಷ್ಣ ಆಶ್ರಮದ ಪರವಾಗಿ ಮತ್ತು ಭಕ್ತರಾದ ತಮ್ಮೆಲ್ಲರ ಪರವಾಗಿ ಕುಮಾರಿ ಶ್ರದ್ಧಾ ಗುರುದಾಸ್ ಅವರ ಈ ಒಂದು ಸಾಧನೆ ಮತ್ತು ಸೇವೆ ಭವಿಷ್ಯದಲ್ಲೂ ಕೂಡ ಅತ್ಯಂತ ಉಜ್ವಲವಾಗಿ ನಡೀಲಿ, ನಮ್ಮ ನಾಡಿಗೆ ಅದು ಸಲ್ಲಿ ಅಂತ ಹಾರೈಸಿ ಅವರಿಗೆ ವಂದನೆಗಳನ್ನು ಅರ್ಪಣೆ ಮಾಡ್ತಾಯಿದ್ದೀನಿ. ಶ್ರೀಯುತ SP ಗುರುದಾಸ್ ಅವರು, ಅವ್ರ ತಂದೆ, ಮಗಳಿಗೆ ಈ ಶಿಕ್ಷಣವನ್ನು ಕೊಟ್ಟು ಸತತವಾಗಿ 7ನೇ ವಯಸ್ಸಿನಿಂದ ತರಬೇತಿಯನ್ನು ನೀಡ್ತಾ ಬಂದಿದ್ದಾರೆ, ಗುರುವಾಗಿದ್ದಾರೆ. ಅವರಿಗೆ ರಾಮಕೃಷ್ಣಾಶ್ರಮದ ಪರವಾಗಿ ವಂದನೆಗಳನ್ನು ಅರ್ಪಣೆ ಮಾಡ್ತಾಯಿದ್ದಾರೆ. ಶ್ರೀ ರಮೇಶ್ ಧನ್ನೂರ್ ಅವರು ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಮಕ್ಕಳಿಗೆ ಅವರು ತಬಲಾ ಕಲಿಸ್ತಾ ಇದ್ದಾರೆ. ಶ್ರೀ ರಮೇಶ್ ಧನ್ನೂರ್ ಅವರಿಗೆ ಆಶ್ರಮದ ಪರವಾಗಿ ವಂದನೆಗಳು. ಪೂಜ್ಯ ಅಧ್ಯಕ್ಷ ಸ್ವಾಮೀಜಿಯವರು ಮತ್ತು ಡಾಕ್ಟರ್ ಸರಸ್ವತಮ್ಮ ಅವರು, ಹಿರಿಯ ಭಕ್ತೆಯವರು, ರಾಮಕೃಷ್ಣಾಶ್ರಮದವರು ಬಂದು ಕುಮಾರಿ ಶ್ರದ್ಧಾ ಗುರುದಾಸ್ಗೆ ಆಶೀರ್ವಾದವನ್ನು ಮಾಡಬೇಕು ಮತ್ತು ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊತೇನೆ.
ಧನ್ಯವಾದಗಳು ಸ್ವಾಮೀಜಿ.